हेलो गाइज ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಗೈಸ್ ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ 5 ಲಕ್ಷ ರೂಪಾಯಿ ವರೆಗೆ ಸಾಲ ಸಿಗುತ್ತೆ ಅಂಡ್ ಈ ಒಂದು ಅಪ್ಲಿಕೇಶನ್ ಕರ್ನಾಟಕದಲ್ಲಿ ಎಲ್ಲ ಒಂದು ಲೊಕೇಶನ್ ಅಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿರಬಹುದು ಸೆಲ್ಫ್ ಎಂಪ್ಲಾಯ್ಡ್ ಆಗಿರಬಹುದು ಇಲ್ಲಿ ಇನ್ಸ್ಟಂಟ್ ಆಗಿ ನೀವು ಲೋನ್ ತಗೊಳ್ಳಬಹುದಾಗಿದೆ ನಿಮಗೆ ತುಂಬಾ ಸಾಲದ ಅವಶ್ಯಕತೆ ಇದೆ ತಕ್ಷಣ ಮನೆಯಲ್ಲಿ ಎಮರ್ಜೆನ್ಸಿ ಇದೆ ಅಥವಾ ಇಲ್ಲಿ ಮ್ಯಾರೇಜ್ಗೋಸ್ಕರ ದುಡ್ಡು ಬೇಕು ಅಥವಾ ನಿಮಗೆ ಇಲ್ಲಿ ಓದೋಗೋಸ್ಕರ ದುಡ್ಡು ಬೇಕು ಲೈಕ್ ಎಜುಕೇಷನ್ ಲೋನ್ ಆಗಿರಬಹುದು ನಿಮಗೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಏನಾದರೂ ದುಡ್ಡು ಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಇನ್ಸ್ಟಂಟ್ ಆಗಿ ಫ್ಲೆಕ್ಸಿಬಲ್ ಆಗಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಏನು ಪ್ರಾಸೆಸ್ ಇರುತ್ತೆ ನಿಮಗೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಸೊ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಇಲ್ಲಿ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಇನ್ಸ್ಟಂಟ್ ಆಗಿ ನಿಮಗೆ ಲೋನ್ ಸಿಗುತ್ತೆ ಪರ್ಸನಲ್ ಲೋನ್ ಅಂಡ್ ನೀವು ಈಸಿಲಿ ಈ ಒಂದು ಲೋನ್ ನೀವು ಬಾರೋ ಮಾಡ್ಕೋದಂದ್ರೆ ಲೋನ್ ತಗೊಬಹುದು ಅಂಡ್ ಇಲ್ಲಿ ಫ್ಲೆಕ್ಸಿಬಲ್ EMI ಆಪ್ಷನ್ಸ್ ಕೂಡ ಕೊಡ್ತಾ ಇದ್ರೆ ನೀವು ಚೂಸ್ ಮಾಡ್ಕೋಬಹುದು ಲೈಕ್ 3 ತಿಂಗಳು 6 ತಿಂಗಳು 12 ಮತ್ತೆ 36 ತಿಂಗಳವರೆಗೆ ನಿಮಗೆ ಫ್ಲೆಕ್ಸಿಬಲ್ EMI ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಜೊತೆಗೆ 10 ಇಯರ್ಸ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಯಾವುದೇ ಎಷ್ಟು ಯೂಸೇಜ್ ಮಾಡಿರ್ತೀರಾ ನೋಡಿ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಅನ್ನ ಪೇ ಮಾಡೋದಿರುತ್ತೆ ಲೈಕ್ ನೀವು ಸ್ವಲ್ಪ ಅಮೌಂಟ್ ಅನ್ನ ಯೂಸ್ ಮಾಡಿರ್ತೀರಾ ಅನ್ಕೊಳ್ಳಿ ಅಷ್ಟಕ್ಕೆ ಮಾತ್ರ ಪೇ ಮಾಡಬೇಕು ಉಳಿಕಿದಕ್ಕೆ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ನೀವು ಯೂಸ್ ಮಾಡೇ ಇಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ಇಂಟ್ರೆಸ್ಟ್ ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ ಅಂಡ್ 2 ಮಿನಿಟ್ಸ್ ಅಲ್ಲಿ ಇಲ್ಲಿ ಅಪ್ರೂವ್ ಆಗುತ್ತೆ ಅಂಡ್ ಇಲ್ಲಿ RBI ಪಾರ್ಟ್ನರ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಟ್ರಸ್ಟೆಡ್ ಪಾರ್ಟ್ನರ್ಸ್ ಗೈಸ್ RBI NBFC ರಿಜಿಸ್ಟರ್ಡ್ ಅಪ್ಲಿಕೇಶನ್ ಆಗಿದೆ ಸೊ ನೋಡ್ತಾ ಇರಬಹುದು RBL ಬ್ಯಾಂಕ್ ಇದೆ ನಿಮಗೆಲ್ಲರಿಗೂ ಗೊತ್ತಾ ಇರಬಹುದು RBL ಬ್ಯಾಂಕ್ ಎಷ್ಟು ದೊಡ್ಡ ಕಂಪನಿ ಅಂತ ಹೇಳ್ಬಿಟ್ಟು ಜೊತೆಗೆ ಚೋಳಮಂಡಲಂ ಕಂಪನಿ ಇದೆ ಓಕೆ ನಂತರ ಇನ್ಕ್ರೆಡ್ ಇದೆ ಕ್ರೆಡಿಟ್ ಸೈಸನ್ ಇದೆ ಓಕೆ ಸೊ ಎಲ್ಲ NBFCಸ್ಗಳ ಪಾರ್ಟ್ನರ್ಸ್ಗಳ ಜೊತೆ ಸೇರ್ಕೊಂಡ್ಬಿಟ್ಟು ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇನ್ನೂ ಹಲವಾರು ಪಾರ್ಟ್ನರ್ಸ್ ಕೂಡ ಇದ್ದಾರೆ ಓಕೆ ಮೇನ್ ಪಾರ್ಟ್ನರ್ಸ್ನ ತೋರಿಸಿದ್ದಾರೆ ಲೈಕ್ ಇಲ್ಲಿ 1 ಕೋಟಿಗೂ ಇಂಡಿಯನ್ಸ್ ಇದನ್ನ ಟ್ರಸ್ಟ್ ಮಾಡ್ತಾ ಇದ್ದಾರೆ 8 ಲ್ಯಾಂಗ್ವೇಜಸ್ಗಳಲ್ಲಿ ಇದೆ ನಮ್ಮ ಕನ್ನಡದಲ್ಲಿ ಕೂಡ ಇದೆ ಗೈಸ್ ಓಕೆ ಸೊ ಮೊದಲೇದಾಗಿ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಬಿಡ್ತೀನಿ ಅಪ್ಲಿಕೇಶನ್ ಬಂದ್ಬಿಟ್ಟು ಮನಿ ಟ್ಯಾಪ್ ಅಂತ ಹೌದು ಮನಿ ಟ್ಯಾಪ್ ಅಪ್ಲಿಕೇಶನ್ 4 ಸ್ಟಾರ್ ರೇಟಿಂಗ್ ಇದೆ ಪ್ಲೇಸ್ಟೋರ್ ಅಲ್ಲಿ 3,59,000 ಯೂಸ್ ಇದಾವೆ ಅಂಡ್ 10 ಮಿಲಿಯನ್ ಅಂದ್ರೆ 1 ಕೋಟಿಗೂ ಹೆಚ್ಚು ಜನ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ಇನ್ಸ್ಟಂಟ್ ಆಗಿ ಮನಿನ ನೀವು ಬಾರೋ ಮಾಡ್ಕೋಬಹುದು ಇಲ್ಲಿ ತುಂಬಾ ಕಡಿಮೆ ಇಲ್ಲಿ ಲೋನ್ಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್ಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಮೊದಲೇದಾಗಿ ನಮಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಾರೆ ಪ್ಲೇಸ್ಟೋರ್ ಬಂದ್ಬಿಟ್ಟು ಮನಿ ಟ್ಯಾಪ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್ ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಎಷ್ಟು ಲೋನ್ ಅಮೌಂಟ್ ಅಥವಾ ಎಷ್ಟು ಕ್ರೆಡಿಟ್ ಲೈನ್ ನಿಮಗೆ ಬೇಕು ಅಂತ ಕೇಳ್ತಾ ಇದೆ ಸೊ ನೀವು ಎಷ್ಟನ್ನ ಯೂಸ್ ಮಾಡ್ಕೊಂತೀರಾ ನೋಡಿ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಪೇ ಮಾಡೋದಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ 10 ಇಯರ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ ನೀವು ಅದನ್ನ ಯೂಸ್ ಕೂಡ ಮಾಡ್ಕೊಬಹುದು ನೀವೇನಾದ್ರೂ ಟ್ಯಾಪ್ ಟು ಪೇ ಮಾಡ್ಕೋಬಹುದು ಗೈಸ್ RBL ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಸಿಗುತ್ತೆ ಆ ಒಂದು ಕ್ರೆಡಿಟ್ ಲಿಮಿಟ್ ಅನ್ನ ನೀವು ಟ್ಯಾಪ್ ಮಾಡಿ ಯೂಸ್ ಮಾಡ್ಕೋಬಹುದು ಅಂಡ್ ಈ ಒಂದು ಏನು ನಿಮಗೆ ಲಿಮಿಟ್ ಸಿಗುತ್ತೆ ಅದನ್ನ ಝೊಮ್ಯಾಟೊ ಮಿಂತ್ರಾ ಮತ್ತೆ PVR ಟಾಟಾ 1mg ಮತ್ತೆ ಇಲ್ಲಿ ಓಯೋ ಯೂರೋಸ್ ನಾವು ಹೀಗೆ ಹಲವಾರು ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಬುಕ್ ಮಾಡಲಿಕ್ಕೆ ಅದಕ್ಕೆ ಯೂಸ್ ಮಾಡ್ಕೋಬಹುದು ಗೈಸ್ ಓಕೆ ಸೊ ಇಲ್ಲಿ 3 ಸ್ಟೆಪ್ಸ್ ಅಲ್ಲಿ ನೀವು ನಿಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಮೊದಲಾಗಿ ನಿಮ್ಮ ಒಂದು ಲಿಮಿಟನ್ನು ಇಲ್ಲಿ ಚೆಕ್ ಮಾಡ್ಕೋಬೇಕು ಕ್ರೆಡಿಟ್ ಲಿಮಿಟ್ ಅದಾದ ನಂತರ ಅನ್ಲಾಕ್ ಮಾಡುತ್ತೆ ನಂತರ ನೀವು ಇನ್ಸ್ಟಂಟ್ ಆಗಿ ಮನಿನ ಕೂಡ ತೊಗೊಬೋದು ಓಕೆ ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಮೊದಲಾಗಿ ನೀವು ಇಲ್ಲಿ Gmail ಇಂತ ಅಥವಾ ಮೊಬೈಲ್ ನಂಬರ್ ಅಂತ ನೀವು ಇಲ್ಲಿ ರಿಜಿಸ್ಟರ್ ಮಾಡಿ ಕಂಟಿನ್ಯೂ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ವೆರಿಫೈ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ವೆರಿಫೈ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ OTP ಬರುತ್ತೆ OTP ಅನ್ನ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಅದಾದ ನಂತರ ವೆರಿಫೈ ಯೂಸಿಂಗ್ Gmail ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ Gmailಗೆ ನಿಮಗೆ ಎಲ್ಲನೂ ಬರುತ್ತೆ ಓಕೆನಾ ಸೊ ನಿಮ್ಮ ಒಂದು ಇಲ್ಲಿ ಅಕೌಂಟನ್ನು ಚೂಸ್ ಮಾಡ್ಕೊಳ್ಳಿ ಯಾವ್ದು ಅಕೌಂಟ್ ಇದೆನೋ ಅದನ್ನು ಇಲ್ಲಿ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮದು ಅಕೌಂಟ್ ಅನ್ನೋದು ಇಲ್ಲಿ ವೆರಿಫೈ ಆಗುತ್ತೆ ಓಕೆ ಇಮೇಲ್ ಅನ್ನೋದು ವೆರಿಫೈ ಆಗಿದೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆಲ್ಲಾನು ಇಮೇಲ್ ಮೇಲಿಂತಾನೆ ಬರುತ್ತೆ ಓಕೆ ಇವಾಗ ಆ್ಯಪ್ ಪರ್ಮಿಷನ್ಸ್ನ ಕೊಡಬೇಕಾಗಿರುತ್ತೆ ಸೊ ಇಲ್ಲಿ SMS ಲೊಕೇಶನು ಎಲ್ಲ ಪರ್ಮಿಷನ್ಸ್ನ ಕಂಟಿನ್ಯೂ ಟು ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲೋ ಮಾಡ್ಕೊಳ್ಳಿ ಓಕೆ ಅಲೋ ಮಾಡ್ಕೊಳ್ಳಿ ಅಲೋ ಮಾಡಿದ ತಕ್ಷಣ ಇವಾಗ ಈ ರೀತಿಯಾಗಿ ಬರುತ್ತೆ ಇದನ್ನು ನಾನು ಬ್ಲರ್ ಮಾಡಿದ್ದೀನಿ ಏಕೆಂತಂದರೆ ಬಿಕಾಸ್ ಆಫ್ ಇಲ್ಲಿ ಪ್ರೈವಸಿ ಇಶ್ಯೂ ಇರೋದ್ರಿಂದ ಸೊ ಇದನ್ನು ನಾನು ತೋರ್ಸೋಕ್ಕಾಗಲ್ಲ ಗೈಸ್ ಸೊ ಇಲ್ಲಿ ಏನೇನಿದೆ ಡೀಟೇಲ್ಸನ್ನು ಹೇಳ್ಬಿಡ್ತೀನಿ ಸೊ ಮೊದಲೇದಾಗಿ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಫುಲ್ ನೇಮನ್ನು ಎಂಟರ್ ಮಾಡ್ಕೊಬೇಕು ನಂತರ ಡೇಟ್ ಆಫ್ ಬರ್ತ್ ಕಳಿತೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ ಡೇಟ್ ಮಂತ್ ಮತ್ತು ಇಯರ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ಜೆಂಡರ್ ಕೇಳುತ್ತೆ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ 10 ಡಿಜಿಟ್ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಕರೆಂಟ್ ರೆಸಿಡೆನ್ಸ್ ಪಿನ್ ಕೋಡ್ ಕೇಳುತ್ತೆ ನಿಮ್ಮ ಒಂದು ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ ಏರಿಯಾದು ನಂತರ ಇಲ್ಲಿ
ಇಲ್ಲಿ ನೀವು ಸ್ಯಾಲ್ರಿಡ್ ಎಂಪ್ಲಾಯ ಅಥವಾ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಅಥವಾ ಅದರ್ಸ್ ಆಗಿ ಅಂತ ಕೇಳ್ತದೆ. ನೀವು ಸ್ಯಾಲ್ರಿಡ್ ಫುಲ್ ಟೈಮ್ ಸ್ಯಾಲ್ರಿಡ್ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಾರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಚೆಕ್ ಕ್ರೆಡಿಟ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಓಕೆ, ಕ್ರೆಡಿಟ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಲಿಮಿಟ್ ಅನ್ನೋದು ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಗೈಸ್, ನಮ್ಮ ಒಂದು ಕ್ರೆಡಿಟ್ ಲಿಮಿಟ್ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ಸೊ ನೋಡೋಣ ಎಷ್ಟು ನಮಗೆ ಇಲ್ಲಿ ಲಿಮಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ, ಎಲ್ಲನೂ ಕೂಡ ಲೈವ್ ಆಗೇ ಇದೆ. ಓಕೆನಾ, ಸೊ ಈಗ ನಾನು ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಇವಾಗ ಏನೇನೆಲ್ಲ ಚೆಕ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಗೈಸ್, ನಾನು ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಎಲಿಜಿಬಲ್ ಆಗಿದ್ದೀನಿ, ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಅನ್ಲಾಕ್ ಮಾಡ್ಕೋಬೇಕು ನಾವು. ಓಕೆ, ಸೊ 2 ಲಕ್ಷ ರೂಪಾಯಿವರೆಗೆ ಲಿಮಿಟ್ ಅನ್ನೋದು ಸಿಕ್ಕಿದೆ ನಮಗೆ. ಸೊ ಇಲ್ಲಿ ಇಂಡಿಯಾ ಲೆಂಡ್ಸ್ ಕಡೆಯಿಂದ ಬರ್ತಾ ಇದೆ ಮನಿ ಟ್ಯಾಪು. ಓಕೆನಾ, ಇಲ್ಲಿ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೋದು ಎಷ್ಟು ಲೋನ್ ಸಿಗುತ್ತೆ, ಏನು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು. ಇಷ್ಟು ಲೋನ್ಗೆ ಎಷ್ಟು ಇಂಟ್ರೆಸ್ಟ್ ರೇಟು, 13% ಆಲ್ರೆಡಿ ಸೆಲೆಕ್ಟೆಡ್ ಇದೆ, ಅಷ್ಟಕ್ಕೆ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಅನ್ಲಾಕ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಅನ್ಲಾಕ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಯು ಆರ್ ಗೋಯಿಂಗ್ ಟು ಇಂಡಿಯಾ ಲೆಂಡ್ಸ್ ವೆಬ್ಸೈಟ್ ಅಂತ ಬರುತ್ತೆ. ಸೊ ಗೋ ಟು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಕಡೆ ಆ್ಯಪ್ ಇದ್ದರೆ ಅದರಿಂದನೇ ಮಾಡ್ಕೋಬೋದು. ನನ್ನ ಕಡೆ ಆಲ್ರೆಡಿ ಆ್ಯಪ್ ಇದೆ, ಅಥವಾ ಇಂಡಿಯಾ ಲೆಂಡ್ಸ್ ಅಪ್ಲಿಕೇಶನ್ ಇಂತಾನೆ ನೀವು ಮಾಡ್ಕೋಬೋದು. ಸೊ ಇಲ್ಲಾಂತಾರೆ ಅದು ನಿಮಗೆ ನೆಕ್ಸ್ಟ್ ರೀಡೈರೆಕ್ಟ್ ಮಾಡುತ್ತೆ. ಓಕೆ, ಸೊ ಈಗ ಆಲ್ರೆಡಿ ಡೀಟೇಲ್ಸ್ ಎಲ್ಲ ತೊಗೊಂಡಿದೆ. ಸೊ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. 1 ಲಕ್ಷ ಲೋನ್ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಎಷ್ಟು ಲೋನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಹಾಕೊಳ್ಳಿ. ಬೇಸಿಕ್ ಡೀಟೇಲ್ಸ್ ಆಲ್ರೆಡಿ ತೊಗೊಂಡಿರುತ್ತೆ. ಇವಾಗ ಇನ್ಕಮ್ ಡೀಟೇಲ್ಸ್ನ ನೀವು ವೆರಿಫೈ ಮಾಡ್ಕೋಬೇಕು. ಸೊ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಡಿ. ಇವಾಗ OTP ಬರುತ್ತೆ, OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಡಿ. ಇವಾಗ ನೆಕ್ಸ್ಟ್ ಇನ್ಕಮ್ ವೆರಿಫಿಕೇಶನ್ ಆಗುತ್ತೆ ಗೈಸ್. ಸೊ ನೋಡಿ, ಇಲ್ಲಿ ಇನ್ಕಮ್ ಡೀಟೇಲ್ಸ್ ಅನ್ನ ವೆರಿಫೈ ಮಾಡ್ಕೊಳಕ್ಕೆ ಮೊದಲೇದಾಗಿ ಆಲ್ರೆಡಿ ಅದು ತಗೊಂಡಿರುತ್ತೆ ಪ್ಯಾನ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್, ಮತ್ತೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಬಿಸ್ನೆಸ್, ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್, ಅದರ್ಸ್ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕರೆಂಟ್ ಕಂಪನಿ ನೇಮ್ ಕೇಳ್ತಾ ಇದೆ, ಕಂಪನಿ ನೇಮನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬಹುದು. ಯಾವುದು ಕಂಪನಿ ನೇಮ್ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಡಿ. ಓಕೆ, ನಾನು ನಿಮಗೆ ಜಸ್ಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮದು ಏನಿದೆನೋ ಅದನ್ನು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೋಡ್ ಆಫ್ ಸ್ಯಾಲ್ರಿ ಕೇಳುತ್ತೆ, ನಿಮ್ಗೆ ಯಾವ ರೀತಿಯಾಗಿ ಬರುತ್ತೆ, ಬ್ಯಾಂಕಿಗೆ ಬರುತ್ತಾ, ಚೆಕ್ಕಿಗೆ ಬರುತ್ತಾ, ಅಥವಾ ಕ್ಯಾಶಿಗೆ ಬರುತ್ತಾ. ಹಲವಾರು ಜನಕ್ಕೆ ಇಲ್ಲಿ ಬ್ಯಾಂಕಿಗೆ ಬರ್ತಾ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವ್ಯೂ ಆಫರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ. ನೋಡೋಣ ಇವ್ರದ್ದು ಏನು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಗೈಸ್, ನನಗೆ ಇವಾಗ 2 ಆಫರ್ ಅನ್ನೋದು ಬರ್ತಾ ಇದೆ. ಐ ಥಿಂಕ್ L&T ಫೈನಾನ್ಸ್ ಕೊಡ್ತಾ ಇದೆ. ಐ ಥಿಂಕ್ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ L&T ಫೈನಾನ್ಸ್ ಕೊಡ್ತಾ ಇದೆ. ನಂತರ ಮನಿ ವ್ಯೂ ಕೊಡ್ತಾ ಇದೆ 1,65,000 60 ತಿಂಗಳಿಗೆ. ಓಕೆ, ಇದು 36 ತಿಂಗಳಿಗೆ. ಆ್ಯಂಡ್ ಇದು ಎಕ್ಸಲೆಂಟ್ ಇದೆ ಆ್ಯಕ್ಚುಲಿ. ಸೊ ಇದು ಕೂಡ ಎಕ್ಸಲೆಂಟ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ 17% ಪರ್ ಆ್ಯನಮ್ ಇಂದ ಇಂಟ್ರೆಸ್ಟ್ ರೇಟ್ ಅನ್ನೋದಿದೆ L&T ಫೈನಾನ್ಸ್ದು. ಓಕೆ, ಪ್ರೊಸೆಸಿಂಗ್ ಫೀಸು 2.3% ಅಪ್ ಟು ವರೆಗೂ ಹೋಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ 20%ವರೆಗೆ ಪರ್ ಆ್ಯನಮ್ ಇಂಟ್ರೆಸ್ಟ್ ರೇಟ್ ಅನ್ನೋದಿದೆ. ಆ್ಯಂಡ್ ಪರ್ಸೆಂಟ್ ಫೀಸ್ ಬಂದ್ಬಿಟ್ಟು ಅಪ್ ಟು 2.5%ವರೆಗೆ ತೊಗೊತಾ ಇದ್ದಾರೆ. ಐ ಥಿಂಕ್ ಇನ್ನೊಂದು ಆಫರ್ ಇದೆ ಗೈಸ್, ಆಲಿವ್ದು. ಇದು ಕೂಡ ಗುಡ್ ಇದೆ. ಆ್ಯಂಡ್ 50,000 ರೂಪಾಯಿವರೆಗೆ ಲೋನ್ ಅಮೌಂಟ್ ತೊಗೊತಾ ಇದ್ದಾರೆ. ಸೊ 25% ಪರ್ ಆ್ಯನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇದೆ. ಆ್ಯಂಡ್ ಇಲ್ಲಿ 12 ತಿಂಗಳಿಗೆ ಲೋನ್ ಕೊಡ್ತಾ ಇದ್ದಾರೆ. ಆ್ಯಂಡ್ 4% ಪ್ರೊಸೆಸಿಂಗ್ ಫೀಸ್ ತೊಗೊತಾ ಇದೆ. ಸೊ ಬೆಸ್ಟ್ ಅಂತಂದರೆ ಅದು L&T ಫೈನಾನ್ಸ್ ನನಗೋಸ್ಕರ. ಸೊ ಈ ಒಂದು ಆಫರ್ನ ತೊಗೋಬೋದು ನಾನು. ಆ್ಯಕ್ಚುಲಿ 5 ಲಕ್ಷ ಅಂದರೆ 5 ಲಕ್ಷ ಒಳಗಡೆ ಕೊಡ್ತಾರೆ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ, ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಿದ್ದೀರಾ, ಗ್ರ್ಯಾಜುಯೇಟ್ ಆಗಿದ್ದೀರಾ, ಮಾಸ್ಟರ್ಸ್ ಮಾಡಿದ್ದೀರಾ. ನಂತರ ಇಲ್ಲಿ ರೆಸಿಡೆನ್ಸ್ ಕೇಳ್ತಾ ಇದೆ, ಓನರ್ಶಿಪ್ ನೀವು ರೆಂಟೆಡ್ ಇದ್ದೀರಾ ಅಥವಾ ಓನ್ಡ್ ಮನೇಲಿದ್ದೀರಾ ಅದನ್ನು ಕೇಳ್ತಾ ಇದೆ. ಸೊ ರೆಂಟೆಡ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮದು ಓನ್ಡ್ ಇದ್ದರೆ ಓನ್ಡ್ ಅಂತ ಆಗಿ. ನಂತರ ಇಮೇಲ್ ಅಡ್ರೆಸ್ ಆಗಬೇಕು, ಆಫಿಷಿಯಲ್ ಇಮೇಲ್ ಅಡ್ರೆಸ್ ಇರಬೇಕು. ಓಕೆನಾ, ಸೊ ಆಫೀಸಲ್ಲಿ ಯಾವ ರೀತಿಯಾಗಿ ಯಾವುದು ಯೂಸ್ ಮಾಡ್ತೀರಾ ನೋಡಿ ಅದನ್ನು ಹಾಕಿ. ನಂತರ ಇಲ್ಲಿ ನಿಮ್ಮದು ಸ್ಯಾಲ್ರಿ ರೇಂಜ್ ಎಷ್ಟಿದೆ, 3 ರಿಂದ 5 ಲಕ್ಷ ಇದೆನಾ, ಎಷ್ಟು ಇದೆ, 5 ರಿಂದ 10 ಲಕ್ಷ ಇದೆನಾ, ಎಷ್ಟಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಪೋಸ್ ಇವಾಗ 10 ರಿಂದ 15 ಲಕ್ಷ ಇದೆ ಅಂದ್ಕೊಳ್ಳಿ. 10 ರಿಂದ 15 ಆಗ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸಬ್ಮಿಟ್ ಮಾಡ್ಕೊತೀರಾ ನಿಮ್ಮ ಒಂದು ಅಡಿಷನಲ್ ಡೀಟೇಲ್ಸ್ನ. ಅದಾದ ನಂತರ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳ್ಬೋದು. ನಂತರ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡ್ಕೊ ಕೇಳ್ಬೋದು, ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ ಲೋನ್ ಅಗ್ರಿಮೆಂಟ್ ಬರುತ್ತೆ, ಲೋನ್ ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಳ್ಳಿ. ಇಲ್ಲಿ EMI ಎಲ್ಲ ಕಸ್ಟಮೈಸ್ ಮಾಡ್ಕೊಂಡಿರ್ತೀರ ಆಲ್ರೆಡಿ. ಓಕೆನಾ, ಸೊ ಕಸ್ಟಮೈಸ್ ಮಾಡಿಕೊಂಡು ನೀವು ಲೋನ್ ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಂಡು ಇನ್ಸ್ಟಂಟ್ ಆಗಿ ಲೋನ್ ತಗೋಬೋದು. ಇಂಡಿಯಾ ಲೆಂಡ್ಸ್ ಕಡೆಯಿಂದ ನಿಮಗೆ ಲೋನ್ ಸಿಗ್ತಾ ಇದೆ. ಓಕೆ, ಅಂದರೆ L&T ಫೈನಾನ್ಸೇ ಕೊಡುತ್ತೆ, ಅದು NBFC L&T ಫೈನಾನ್ಸ್. ಓಕೆ, ಸೊ ಕಂಪ್ನಿ L&T ಫೈನಾನ್ಸ್, ಬಟ್ ಇಂಡಿಯಾ ಲೆಂಡ್ಸ್ ಕಡೆಯಿಂದ ನಿಮಗೆ ಬರ್ತಾ ಇದೆ ಸೊ ಆಫರ್ ಅನ್ನೋದು. ಸೊ ಡೀಟೇಲಾಗಿ ವೀಡಿಯೋ ಆಲ್ರೆಡಿ ಇದೆ ಗೈಸ್, ನೀವು ನೋಡ್ಕೋಬೋದು. ಇಂಡಿಯಾ ಲೆಂಡ್ಸಿಂದ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೋಗಿ ತೊಗೊತೀರಾ ಅಂತಾರೆ, ಡೈರೆಕ್ಟಾಗಿ ತೊಗೊಬೋದು ಇಂಡಿಯಾ ಲೆಂಡ್ಸ್ ಕಡೆಯಿಂದ. ಸೊ ಇಷ್ಟಿರುತ್ತೆ. ಸೊ ಮನಿ ಟ್ಯಾಪಿಂದ ಇಂಡಿಯಾ ಲೆಂಡ್ಸಿಗೆ ಬಂದು ಇಂಡಿಯಾ ಲೆಂಡ್ಸಿಂದ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡೋದಿರುತ್ತೆ. ಸೊ ಇಂಡಿಯನ್ ಲೆಂಡ್ಸ್ ಥ್ರೂನೇ ಅಪ್ಲೈ ಮಾಡಿರ್ತೀರಾ L&T ಫೈನಾನ್ಸಲ್ಲಿ. ಓಕೆ, ಸೊ ಇಷ್ಟಿರುತ್ತೆ. ಆ್ಯಂಡ್ ನೀವು ಅಪ್ಲಿಕೇಶನ್ಸ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಂಡಿಯಾ ಲೆಂಡ್ಸ್ ಮತ್ತು L&T ಫೈನಾನ್ಸ್ ಇದು ಅಪ್ಲೈ ಮಾಡಿದಾದಮೇಲೆ. ಓಕೆ, ನಿಮ್ಮದು ನಂಬರ್ ಹಾಕಿದರೆ ಸಾಕು, ಎಲ್ಲ ತೋರಿಸುತ್ತೆ ಡೀಟೇಲ್ಸ್ ಅನ್ನೋದು, ಎಷ್ಟು ನೀವು ಡ್ಯೂ ಮಾಡಿದ್ದೀರಾ, ಎಷ್ಟು ನಿಮ್ಮದು EMI ಬಾಕಿ ಇದೆ,
ಆ್ಯಂಡ್ ಎಷ್ಟು ಲೋನ್ ತೊಗೊಂಡಿದ್ದೀರಾ, ಏನು ವ್ಯೂ ಇದೆ ಅದರದ್ದೆಲ್ಲ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಓಕೆ, ಸೊ ಇಷ್ಟಿರುತ್ತೆ. ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು ಗೈಸ್. ಇದು ಲೆಂತ್ ಆಗುತ್ತೆ ವಿಡಿಯೋ ನಾನು ತೋರ್ಸೋಕ್ಕೆ ಕೂತ್ರೆ, ಸೊ ಅದ್ರ ಸಲಗೇನೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕಂಟಿನ್ಯೂ ಮಾಡ್ಕೊಳೋದು. ಸೊ ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ, ನೆಕ್ಸ್ಟ್ ಪಾರ್ಟ್ 2 ಕೂಡ ಮಾಡ್ತೀನಿ. ಓಕೆ, ಇದ್ರದ್ದು ಸೊ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ, ಮನಿ ಟ್ಯಾಬ್ ಬಗ್ಗೆ. ಓಕೆನಾ, ಇನ್ ಕೇಸ್ ನಿಮಗೆ ಇದರಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ, ನೀವು ಜಸ್ಟ್ ಇಲ್ಲಿ ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡಿ. ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ನನಗೆ ಇಲ್ಲಿ ಲೋನ್ ಸಿಗ್ತಾ ಇದೆ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್. ಓಕೆ, ಸೊ ಬೆಸ್ಟ್ ಅಂದರೆ ಟ್ರೂ ಬ್ಯಾಲೆನ್ಸ್ ಗೈಸ್. ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅಪ್ಲಿಕೇಶನಲ್ಲಿ ಲೋನ್ ತೊಗೊಂಡ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಟ್ರೂ ಬ್ಯಾಲೆನ್ಸಲ್ಲಿ. ಓಕೆ, ಸೊ ಆ ಒಂದು ವಿಡಿಯೋ ಕೂಡ ನೋಡ್ಬೋದು. 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ದಿ ಬೆಸ್ಟ್ ಅಪ್ಲಿಕೇಶನ್ ಟ್ರೂ ಬ್ಯಾಲೆನ್ಸ್. ಓಕೆನಾ, ಸೊ ಯಾವ ಗೈಸ್ ಇದಾಗಿರುತ್ತೆ ಈ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.